ಅಂತ ಇದು ಇರ್ತೈತಿ. ಅವಾಗ ಅರಿವು ಅದಕ್ಕಲ್ರಿ ಕೃಷ್ಣ ಹನುಮಗೆ ಒಂದು ಮಾತು ಕೊಡ್ತಾನೆ ರೀ, ನೋಡಪ್ಪ ನೀನು ಚಿರಂಜೀವಿ, ಯಾವ ಕಾಲಕ್ಕಾದರೂ ರಾವಣ ಅಂದಕೂಲೆ ಮುಂದೆ ನೀನು ಕಲಿಯುಗದೊಳಗೆ ಸಹಿತ ನಿನ್ನ ಉತ್ಸವ ಯಾವಾಗ ಆಗ್ತೈತಿ ಆವಾಗ ನಿನ್ನ ಪಾಲಕಿ ಉತ್ಸವ ಆಗಲಿ, ಅವ್ರ ಮೆರವಣಿಗೆ ಆಗಲಿ, ಆ ಟೈಮ್ದಾಗ ಬಂದು ನಾನು ಓಕಳಿ ಆಡ್ತೇನೆ ಅಂತೇಳಿ ಕೃಷ್ಣ ಅಭಯ ಕೊಟ್ಟಾನ ರೀ. ಹನುಮಂತಗೇನು ಅಭಯ ಕೊಟ್ಟ ಪೌರಾಣಿಕವಾಗಿ ಸರ್. ಹೀಗಾಗಿ ಸರ್ ಪರಂಪರಾಗತವಾಗಿ ನೋಡಿ ಸರ್, ಅಂದ್ರೆ ಹನುಮಂತನ ಉತ್ಸವಕ್ಕೆ ಕೃಷ್ಣನ ಓಕಳಿಗೆ ಏನು ಸಂಬಂಧ ಅಂತ ಓಕಳಿಯಲ್ಲಿ ಹೆಣ್ಮಕ್ಳು, ಅದು ದಲಿತ ಹೆಣ್ಮಕ್ಳು, ಹಿಂದೂ ಹೆಣ್ಮಕ್ಳು, ಹೆಣ್ಮಕ್ಳ ಅವ್ರಿಗೆ ನೀರನ್ನು ಗುರುತಿಸ್ತಾ ಹೋಗುವಂತ. ಹೌದು ಸರ್, ಇವೆಲ್ಲ ನೋಡಿದಾಗ ಇದು ಏನಪ್ಪ ಇದ್ರದ್ದು ಮೂಲ ಹೆಂಗೆ ಅಂತ. ನಿಜಕ್ಕೂ ಸರ್ ಇದು ಪೌರಾಣಿಕ ಒಂದು ಹಿನ್ನೆಲೆ ಈ ರೀತಿ ಇದ್ದರೂ ಕೂಡ ಸರ್ ತಾವೇ ಹೇಳಿದಾಗ ಸಹ ಗೋಪಿಕಾಸ್ತ್ರೀ ಜೋಡಿ ಕೃಷ್ಣ ಆತ ಓಕಳಿ ಆಟ ಆಡಿದಂತೂ ಎಲ್ಲರಿಗೂ ಗೊತ್ತಿದ್ದದ್ದು ಸರ್. ಆ ಒಂದು ಪರಂಪರೆ ಪರಮಾತ್ಮ ಹೆಸರು ಆನಂದಕ್ಕಾಗಿ ಇದು ಓಕಳಿ ಆಡ್ತಾರೆ ಸರ್. ಆನಂದಕ್ಕಾಗಿ ಅಂದರೆ ಪರಸ್ಪರವಾಗಿ ಇದು ರಾಡಿ ನೀರು ಅಂತೆಲ್ಲ ಗೊತ್ತಬೇಕಂತ ಏನಿಲ್ಲ ರೀ. ನೀವೇನು ಸರ್ ಅದು ತಿಳಿ ನೀರನ್ನು ರೀ ಅಥವಾ ತಿಳಿ ಬಣ್ಣದ ನೀರನ್ನು ಓಕಳಿ ಆಡುವಂಥ ಸಹಜ. ಆದರೆ ನೀವು ಹೇಳಿದಂಗೆ ಈಗಿನ ಇದರಾಗ ರೀ ಒಂದು ಮೌಢ್ಯತೆಯಿಂದ ಕೂಡಿಯಾಗಿ ಸರ್ ಈ ರಾಡಿ ನೀರನ್ನು ಪಾಪ್ರಿ ಅದು ರೋಷದಿಂದ ಬಂದ ಹೆಣ್ಮಕ್ಕಳಿಗೆ ಹರಿಸೋದು ಇವೆಲ್ಲ ಏನು ನಡೀತು ಒಂದು ಇದು ಆಗಬಾರದು ಸರ್. ಅದು ಒಂದು ಭಗವಂತನ ಸಂಕಲ್ಪದಂಗೆ ರೀ ಸವಿಯಾದ ಅಂದರೆ ಒಂದು ಸೌಖ್ಯಕರವಂಥ ಒಂದು ಸನ್ನಿವೇಶ ನಿರ್ಮಾಣ ಮಾಡಿ ಓಕಳಿ ಆಡಿದ್ರೆ ಏನೋ ತಪ್ಪಿಲ್ಲ ರೀ. ಆದರೆ ಈಗಿನ ಒಂದು ದಿನಮಾನಕ್ಕೆ ಸರ್ ತಾವು ಹೇಳಿದಂಗೆ ಸರ್ ಈ ನಮ್ಮ ರೈತಾಪಿ ಜನರಿಗೆ ವಿಶೇಷವಾಗಿ ಏನಂತ ಸರ್ ಈ ಓಕಳಿಯನ್ನು ಯಾಕೆ ಮಾಡ್ತಾರೆ ಅಂದ್ರೆ ರೀ ಭೂಮಿಯೊಳಗೇನು ಬೀಜ ಬಿತ್ತಿರೋದಿಲ್ಲ ರೀ, ಬಿತ್ತೋಕ್ಕಿಂತ ಮೊದಲು ಅವ್ರಿಗೊಂದು ಸಮಯನೂ ಸಿಕ್ಕಿರ್ತದೆ ರೀ. ಕಾರವಣ್ಣಿ ಒಂದು ನೆಪ ಮಾಡಿಕೊಂಡು ಏನು ಮಾಡ್ತಂದರೆ ಈ ಹನುಮಂತನ ಓಕಳಿ ನಿಮಗೆಲ್ಲ ಗೊತ್ತು ಸರ. ಪ್ರತಿಯೊಂದು ಊರಿಗೆ ರೀ 3 ದೇವರನ್ನು ಪ್ರಧಾನವಾಗಿ ಇಟ್ಕೋತಾರೆ. ಒಂದು ಗ್ರಾಮ ದೇವತೆ ರೀ, ಅದು ಹನುಮ ದೇವರು, ಇನ್ನೊಂದು ಬಸವಣ್ಣ. ಹನುಮಪ್ಪ ಏನಂತಂದ್ರೆ ರೀ ರಕ್ಷಣಾ ದೇವರು ಅಂತ ಹೇಳಿ ಅವನ್ನ ಹೊರಗಡೆ ಇಟ್ಟಿರ್ತಾರೆ ಸರ್. ನಮ್ಮೊಂದು ಗ್ರಾಮ ದೇವತೆಯನ್ನು ಅಧಿದೇವತೆಯಾಗಿ ಇಟ್ಕೊಂಡಿರ್ತಾರೆ ಸರ್. ಬಸವಣ್ಣ ಅಂತೂ ಸರ್ ರೈತರಿಗೆ ಆರಾಧ್ಯ ದೈವರೇ. ಹಿಂಗೆ ಪ್ರತಿಯೊಂದು ಊರಾಗ ಈ 3 ದೇವರುಗಳನ್ನ ಇಟ್ಕೊಂಡಿರ್ತಾನೆ ರೀ. ಬೇರೆ ಬೇರೆ ಸಂದರ್ಭದಾಗ ಬೇರೆ ಬೇರೆ ಉತ್ಸವಗಳನ್ನು ಮಾಡ್ತಾರೆ ರೀ. ಆದರೆ ಕಾರವಣಿಯನ್ನು ಎಡಬಲ ಮಾಡಿಕೊಂಡು ಅಂತಂದ್ರೆ ಈ ಹನುಮಾನ್ ಜಯಂತಿ ಹನುಮಾನ ಉತ್ಸವವನ್ನು ಮಾಡ್ತಾರೆ ರೀ. ಆವಾಗ ಕೃಷ್ಣ ರಾಧೆಯರ ಒಂದು ಓಕಳಿ ಆಟದ ಪ್ರತೀಕವಾಗಿ ಇಲ್ಲಿ ಈ ರೀತಿಯಿಂದ ಓಕಳಿ ಆಡ್ತಾರೆ ರೀ. ತಾವು ಹೇಳಿದಂಗೆ ರೀ ಇಲ್ಲಿ ಪಾಪ ಸಾಮಾನ್ಯ ವರ್ಗದ ಜನರಿ ಅದಾದ ದಲಿತ ಮಹಿಳೆಯರನ್ನಂತಂದು, ಯಾಕಂದ್ರೆ ಇಲ್ಲಿಯ ಇತಿಹಾಸವನ್ನು ನೋಡಿದಾಗ ಇಲ್ಲಿ ದೇವದಾಸಿ ಪದ್ಧತಿ